ಇಂಡಿ ಮೈತ್ರಿಕೂಟಕ್ಕೆ ಕಾಂಗ್ರೆಸ್ನಿಂದಾನೇ ಕೊಳ್ಳಿ. ಪ್ರಾದೇಶಿಕ ಮಿತ್ರರ ವಿರುದ್ಧ ಕಾಂಗ್ರೆಸ್ನ ಈ ಹೊಸ ಸಮರ ಯಾಕೆ? ಬಿಜೆಪಿ ಜೊತೆ ನೇರವಾಗಿ ಸೆಣಸಾಡೋದಕ್ಕೆ ಆಗದೆ ಕಾಂಗ್ರೆಸ್ ಈ ರೀತಿ ಮಾಡ್ತಾ ಇದೆಯಾ? ಕಾಂಗ್ರೆಸ್ನ ಈ ಯೋಚನೆ ತಿರುಗುಬಾಣವಾಗುತ್ತಾ? ಕಾಂಗ್ರೆಸ್ಗೆ ತನ್ನ ಅಸ್ತಿತ್ವ ಮುಖ್ಯನೋ ಅಥವಾ ದೇಶದ ಪ್ರಜಾಪ್ರಭುತ್ವದ ಹಿತ ಮುಖ್ಯನೋ? ನಮಸ್ಕಾರ. ಎದುರು ನಿಂತು ಗೆಲ್ಲೋದಕ್ಕೆ ಆಗದೆ ಇರುವವನು ಜೊತೆಯಲ್ಲೇ ಇದ್ದು ಬೆನ್ನಿಗೆ ಚೂರಿ ಹಾಕ್ತಾನೆ. ಇದು ರಾಜಕೀಯದಲ್ಲಿ ಹಳೆಯ ಆದ್ರೆ ಕ್ರೂರ ಪಾಠ. ಇಂಡಿ ಮೈತ್ರಿಕೂಟದ ಸದ್ಯದ ಪರಿಸ್ಥಿತಿ ಇದೇನಾ? ಒಂದು ಕಡೆ ಬಿಜೆಪಿ ವಿರುದ್ಧ ರಾಷ್ಟ್ರ ಮಟ್ಟದಲ್ಲಿ ಮೈತ್ರಿ ಮಾಡಿಕೊಂಡಿರುವಂತಹ ಕಾಂಗ್ರೆಸ್, ಇನ್ನೊಂದು ಕಡೆ ಅದೇ ಮೈತ್ರಿಕೂಟದ ಪ್ರಾದೇಶಿಕ ನಾಯಕರ ವಿರುದ್ಧ ಹೊಸ ಸಮರವನ್ನ ಸಾರಿರೋದು ಯಾಕೆ? 60 ವರ್ಷಗಳಿಗಿಂತಲೂ ಹೆಚ್ಚಿನ ಕಾಲ ದೇಶವನ್ನಾಳಿದಂತಹ ಕಾಂಗ್ರೆಸ್ಗೆ ಈ ದಯನೀಯ ಪರಿಸ್ಥಿತಿ ಬಂದಿದ್ ಯಾಕೆ? ಬಿಜೆಪಿ ವಿರುದ್ಧ ಸೋತು ಸುಸ್ತಾಗಿ ಹೋದಂತಹ ಕಾಂಗ್ರೆಸ್ಗೆ ಈಗ ತನ್ನದೇ ಮಿತ್ರ ಪಕ್ಷಗಳ ವಿರುದ್ಧ ಇಷ್ಟೊಂದು ಭಯ ಯಾಕೆ? ತನ್ನ ಅಸ್ತಿತ್ವಕ್ಕಾಗಿ, ತನ್ನ ಹಳೆಯ ಮತ ಬ್ಯಾಂಕ್ ಅನ್ನ ಮತ್ತೆ ಮರಳಿ ಪಡೆಯುವುದಕ್ಕಾಗಿ ಕಾಂಗ್ರೆಸ್ ಮಾಡ್ತಾ ಇರುವಂತಹ ಈ ಒಂದು ಡಬಲ್ ಗೇಮ್ ವರ್ಕೌಟ್ ಆಗುತ್ತಾ? ಈ ಕುರಿತಂತೆ ಇಲ್ಲಿದೆ ಒಂದು ವಿಶ್ಲೇಷಣೆ. ದೇಶದ ರಾಜಕೀಯದಲ್ಲಿ ಈಗ ಹೊಸ ವಿದ್ಯಮಾನವೊಂದು ನಡೀತಾ ಇದೆ. ದಶಕಗಳ ಕಾಲ ಪ್ರಾದೇಶಿಕ ಪಕ್ಷಗಳ ಮುಂದೆ ಮಂಡಿಯೂರಿದ್ದಂತಹ ಕಾಂಗ್ರೆಸ್ ಈಗ ತನ್ನ ಮಸಲ್ ಮೆಮೊರಿಯನ್ನ ಮರಳಿ ಪಡೆಯುವಂತಹ ವ್ಯರ್ಥ ಪ್ರಯತ್ನವನ್ನ ಮಾಡ್ತಾ ಇದೆ. ಇದಕ್ಕಾಗಿ ಕಾಂಗ್ರೆಸ್ ತನ್ನ ಇಂಡಿ ಮೈತ್ರಿಕೂಟದ ಮಿತ್ರ ಪಕ್ಷಗಳ ವಿರುದ್ಧನೇ ಹೊಸ ಸಮರವನ್ನ ಪ್ರಾರಂಭ ಮಾಡಿದೆ. ಬಿಹಾರದಿಂದ ಮಹಾರಾಷ್ಟ್ರದವರೆಗೆ, ಹರಿಯಾಣದಿಂದ ಜಾರ್ಖಂಡ್ವರೆಗೆ ಕಾಂಗ್ರೆಸ್ ತನ್ನ ಕಳೆದು ಹೋದ ಮತ ಬ್ಯಾಂಕ್ ಅನ್ನ ವಾಪಸ್ ಪಡ್ಕೊಳ್ಳೋದಕ್ಕಾಗಿ ತನ್ನ ಮಿತ್ರ ಪಕ್ಷದೊಂದಿಗೇನೆ ಈಗ ಸೆಣಸಾಟವನ್ನ ಶುರು ಮಾಡಿಬಿಟ್ಟಿದೆ. ಕಾಂಗ್ರೆಸ್ನ ಈ ಆಕ್ರಮಣಕಾರಿ ನಿಲುವಿಗೆ ಇತ್ತೀಚಿನ ಸಾಕ್ಷಿ ಯಾವುದು ಅಂತ ಕೇಳಿದ್ರೆ, ಬಿಹಾರದ ಪಟ್ನಾದಲ್ಲಿ ನಡೆದಂತಹ ಕಾಂಗ್ರೆಸ್ನ ಕಾರ್ಯಕಾರಿ ಸಮಿತಿ ಸಭೆ. ಇಲ್ಲಿ ಕಾಂಗ್ರೆಸ್ ಚಂಪಾರಣ್ ಸತ್ಯಾಗ್ರಹಕ್ಕೆ ವೇದಿಕೆಯಾಗಿದ್ದಂತಹ ಬಿಹಾರವನ್ನೇ ಆಯ್ಕೆ ಮಾಡಿಕೊಂಡಿದ್ದು ಏನು ಆಕಸ್ಮಿಕ ಅಲ್ಲ. ಬಿಹಾರದಲ್ಲಿ ಕಾಂಗ್ರೆಸ್ನ ನಡೆ ಸುಸ್ಪಷ್ಟ. ರಾಹುಲ್ ಗಾಂಧಿಯವರ ಯಾತ್ರೆ ಯಶಸ್ವಿಯಾಗಿದೆ ಅನ್ನುವಂತಹ ಭ್ರಮೆಯಲ್ಲಿ ಕಾಂಗ್ರೆಸ್ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ತೇಜಸ್ವಿ ಯಾದವ್ ಅವರನ್ನ ಒಪ್ಪಿಕೊಳ್ಳೋದಕ್ಕೆ ಹಿಂದೇಟು ಹಾಕ್ತಾ ಇದೆ. 2020 ಚುನಾವಣೆಯಲ್ಲಿ ಕೇವಲ 19 ಸ್ಥಾನಗಳನ್ನ ಗೆದ್ದು ಮೈತ್ರಿಕೂಟದ ದುರ್ಬಲ ಕೊಂಡಿಯಾಗಿದ್ದಂತಹ ಕಾಂಗ್ರೆಸ್ ಈಗ 70ಕ್ಕೂ ಅಧಿಕ ಸ್ಥಾನಗಳನ್ನ ಕೇಳ್ತಾ ಇದೆ. ಆರ್ಜೆಡಿ ಹಿಡಿತದಲ್ಲಿರುವಂತಹ ಮುಸ್ಲಿಂ ಮತಗಳ ಮೇಲೆ ಕಣ್ಣಿಟ್ಟಿರುವಂತಹ ಕಾಂಗ್ರೆಸ್ ಈಗ ತನ್ನ ಸ್ಥಳೀಯ ಮಿತ್ರರ ಅಸಮಾಧಾನವನ್ನೂ ಲೆಕ್ಕಿಸದೆ ಸಮಾವೇಶಗಳನ್ನ ಮಾಡ್ತಾ ಇದೆ. ಇಲ್ಲಿ ಪ್ರಾದೇಶಿಕ ನಾಯಕ ತೇಜಸ್ವಿ ಯಾದವ್ ಜೊತೆಗೆ ರಾಷ್ಟ್ರೀಯ ಪಕ್ಷವಾಗಿರುವಂತಹ ಕಾಂಗ್ರೆಸ್ನ ನಡುವೆ ಮುಸ್ಲಿಂ ಮತ ಬ್ಯಾಂಕ್ಗಾಗಿ ನೇರ ಹಣಾಹಣಿ ಪ್ರಾರಂಭ ಆಗಿಬಿಟ್ಟಿದೆ. ಈ ಸ್ವಾರ್ಥದ ಸಮರಕ್ಕೆ ಮಹಾರಾಷ್ಟ್ರ ಮೊದಲು ಬಲಿಯಾಗಿತ್ತು. ಶಿವಸೇನೆ ಬಣದೊಂದಿಗೆ ಮೈತ್ರಿ ಮಾಡಿಕೊಂಡಿದ್ದಂತಹ ಕಾಂಗ್ರೆಸ್ 100ರಿಂದ 115 ಸೀಟುಗಳ ಬೇಡಿಕೆಯನ್ನ ಇಟ್ಟು ಕೊನೆಗೆ 101 ಸ್ಥಾನವನ್ನ ಪಡ್ಕೊಂಡೇ ಬಿಟ್ಟಿತ್ತು. ಠಾಕ್ರೆ ಬಣ ಕೇವಲ 95 ಸೀಟ್ಗೆ ತೃಪ್ತಿಯನ್ನ ಪಟ್ಟಿತ್ತು. ಇದರ ಫಲಿತಾಂಶ ಏನು? ಚುನಾವಣೆಯಲ್ಲಿ ಮೈತ್ರಿಕೂಟ ಸೋತು ಸುಣ್ಣವಾಗಿತ್ತು. ಇತ್ತ ಹರಿಯಾಣದಲ್ಲೂ ಅಷ್ಟೇ. ಆಮ್ ಆದ್ಮಿ ಪಕ್ಷಕ್ಕೆ ಗೆಲ್ಲೋದಕ್ಕೆ ಕಷ್ಟವಾಗಿರುವಂತಹ ಸ್ಥಾನಗಳನ್ನ ನೀಡಿ ತನ್ನ ಅಸ್ತಿತ್ವದ ರಾಜಕೀಯವನ್ನ ಮುಂದುವರೆಸಿತು. ದೆಹಲಿಯಲ್ಲೂ ಅಷ್ಟೇ. ಆಪ್ ನಾಯಕನ ವಿರುದ್ಧ ಹಿರಿಯ ಕಾಂಗ್ರೆಸ್ ನಾಯಕನನ್ನ ಕಣಕ್ಕಿಳಿಸಿ ಮೈತ್ರಿಕೂಟವನ್ನೇ ದುರ್ಬಲಗೊಳಿಸಿತ್ತು. ಕಾಂಗ್ರೆಸ್ನ ಈ ದ್ವಿಮುಖ ನೀತಿ ಏನಿದೆ ಇದು ಸ್ಪಷ್ಟವಾಗಿ ಕಾಣುವಂಥದ್ದು ಪಶ್ಚಿಮ ಬಂಗಾಳದಲ್ಲಿ. ಇಂಡಿ ಮೈತ್ರಿಕೂಟದ ಪ್ರಮುಖ ಪಾಲುದಾರರಾಗಿರುವಂತಹ ಮಮತಾ ಬ್ಯಾನರ್ಜಿ ವಿರುದ್ಧನೇ ಈಗ ಬಂಗಾಳದಲ್ಲಿ ಕಾಂಗ್ರೆಸ್ ನಾಯಕರು ವಾಗ್ದಾಳಿಯನ್ನ ನಡೆಸುತ್ತಿದ್ದಾರೆ. ಟಿಎಂಸಿ ಕಬಳಿಸಿರುವಂತಹ ತನ್ನ ಬಂಗಾಳಿ ಮುಸ್ಲಿಂ ಮತ ಬ್ಯಾಂಕ್ ಅನ್ನ ವಾಪಸ್ ಪಡ್ಕೊಳ್ಳೋದೇ ಈಗ ಕಾಂಗ್ರೆಸ್ನ ಬಹಳ ದೊಡ್ಡ ಗುರಿಯಾಗಿದೆ. ಮಮತಾ ಬ್ಯಾನರ್ಜಿ ಮೈತ್ರಿಕೂಟದಿಂದ ಹೊರಗಡೆ ಬಂದ್ರೂ ಪರವಾಗಿಲ್ಲ, ಬಂಗಾಳದಲ್ಲಿ ನಾವು ಪ್ರಬಲರಾಗಿರಬೇಕು ಅನ್ನುವಂಥದ್ದು ಹೈಕಮಾಂಡ್ನ ಒಂದು ರಹಸ್ಯ ಆದೇಶ ಅನ್ನುವಂತಹ ಮಾತುಗಳೂ ಇವೆ. ಕಾಂಗ್ರೆಸ್ನ ಈ ಲೆಕ್ಕಾಚಾರದ ಆಕ್ರಮಣಶೀಲತೆಯ ಹಿಂದಿರುವಂತಹ ಉದ್ದೇಶ ಏನಂದ್ರೆ, ಬಿಜೆಪಿ ವಿರುದ್ಧ ನೇರವಾಗಿ ಸೆಣಸಾಡಿದ್ರೆ ರಾಜ್ಯಗಳಲ್ಲಿ ಕಿರಿಯ ಪಾಲುದಾರನಾಗಿರಬೇಕಾಗತ್ತೆ. ಇದರ ಬದಲಿಗೆ
ತನ್ನ ಪ್ರಾದೇಶಿಕ ಮಿತ್ರರೇ ಕಬಳಿಸಿರುವಂತಹ ತನ್ನ ಹಳೆಯ ಮತದಾರರನ್ನ ಮರಳಿ ಪಡೆದ್ರೆ, ಮತ ಬ್ಯಾಂಕ್ ಅನ್ನ ಮರಳಿ ಪಡೆದ್ರೆ ಅದು ಬಿಜೆಪಿ ಜೊತೆ ಸೆಣಸಾಡೋದಕ್ಕಿಂತ ಸುಲಭ ಅನ್ನುವಂಥದ್ದು ಕಾಂಗ್ರೆಸ್ನ ಈಗಿನ ನಿಲುವು. ಆದ್ರೆ ಕಾಂಗ್ರೆಸ್ನ ಈ ಯೋಚನೆ ಏನಿದೆ, ಇದು ಇಂಡಿ ಒಕ್ಕೂಟದ ಒಗ್ಗಟ್ಟಿಗೆ ತಿರುಗುಬಾಣವಾಗುವಂತಹ ಸಾಧ್ಯತೆಯೇ ಹೆಚ್ಚಿದೆ. ಅಷ್ಟಕ್ಕೂ ಕಾಂಗ್ರೆಸ್ಗೆ ತನ್ನ ಅಸ್ತಿತ್ವನೇ ಮುಖ್ಯನೋ ಅಥವಾ ದೇಶದ ಪ್ರಜಾಪ್ರಭುತ್ವದ ಹಿತ ಮುಖ್ಯನೋ? ಇದರ ಬಗ್ಗೆ ನೀವೇನು ಹೇಳ್ತೀರಾ ಅನ್ನೋದನ್ನ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.